ರೇಪದಿ ಬಟ್ಟೆ ಹೋಗ್ಕಂಡ್ಲೆ ಬಾ ಒಂಚೂರು ಅಕ್ಕ ಬಿಟ್ಟು ಬಂದ್ಬಿಡಂತ ಕೆರೆಗೆ ಹೋಗ್ಬಿಟ್ಟು ಯವ್ವ 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 ಈ ಬಿಸಿಲುನಾಗೆ ಮನೆ ಮುಂದೆ ಬಂಡೆ ಸುಡ್ತಾ ಇರ್ತದೆ, ನೀರು ಬೇರೆ ಇಲ್ಲ, ಕಮ್ಮಿ ಆಗೋಗ್ಬಿಟ್ಟವೆ. ಇನ್ನು ಮಂತಾಗಂತೂ ಒಗ್ಯಕ್ಕಾಗಕ್ಕಿಲ್ಲ ನೋಡಿ. ಕೆರೆ ತಗೋಗ್ಬಿಟ್ಟು ಬಟ್ಟೆ ಗಿಟ್ಟೆ ಎಲ್ಲ ಒಕ್ಕಂಬಿಟ್ಟು ಹಂಗೆ ನೆಟ್ಟಗೆ ಬಂದ್ಬಿಡೋಣ. ಬಿಸಿಲು ತೆಗಿದ ತಕ್ಷಣ ಹೋಗೋಣ. ಇವಾಗೇನು ಒಂದು ಗಂಟೆಗೇನೇನಿಯ ಹಾಕಿರೋ ಬಟ್ಟೆ ಎಲ್ಲ ಒಣಗೋಗ್ಬಿಡ್ತಾವ, ಹಂಗೇನಿಯ ಬೇಕಾರೆ ಅಲ್ಲೇ ಒಣಗಿಸ್ಕೊಂಡು ಮಾಡ್ಕೊಂಡು ಬರ್ಬೋದು. ಹೆಂಗು ಪೊಯ್ನಾಗಿದ್ದದೆ ನೋಡಿ, ಹೋಗೋಣ. ಏ ಹೋಗಿ ಅತ್ಲಾಗಿ ಯಾವಳು ಬತ್ತಾಳೆ ಈ ಬಿಸ್ಲಾಗೋ ಶಿವನೇ ಸೋಮ್ಲಿಂಗ. ನನ್ನ ಕೈಲಾಗಕ್ಕಿಲ್ಲ ಕಣವು. ಒಂಚೂರು ಬಿಸಿಲೆಲ್ಲ ತೊಗ್ಗಿ ಬೆಳಿಗ್ಗೆನೆ ಹೋಗ್ಬೇಕು ಅಕ್ಕ ಬಿಟ್ಟು ಬರೋಕ್ಕೆ. ಬಿಸಿಲು ಬರೋಕ್ಕಿಂತ ಮುಂಚೆ ಒಂದು 6 ಗಂಟೆನೇ ಹೋಗ್ಬಿಟ್ಟು ಅಕ್ಕ ಬರಬೇಕು. ಇಲ್ಲ ಅಂತಂದರೆ 6 ಗಂಟೆ, ಇಲ್ಲ ಅಂದರೆ ಒಂದು ಸಂಜೆ ಒಂದು 4 ಗಂಟೆ ಹಂಗೆ ಹೋಗ್ಬೇಕು ಅಕ್ಕ ಬಿಟ್ಟು ಬರೋಕ್ಕೆ. ಈಗ ಹೋಗ್ಬಿಟ್ರೆ ನಮ್ಮ ಕತೆ ಅಂತೂ ಅಷ್ಟೇ ಮುಗಿದೋಗ್ಬಿಡ್ತದೆ. ಬ್ಯಾಡ ಸುಮ್ಕಿರು ಹೋಗೋದೆ ಎಲ್ಲನೂ. ಏ ನೋಡ್ಲಾ, ಇವಳು ಏನಾದ್ರೂ ಕೆಲ್ಸಕ್ಕೆ ಬತ್ತಾಳ ಅಂತ ಹೇಳ್ಬಿಟ್ಟು ಕೇಳ್ಕೊಬಿಟ್ಟು ಬಾವ ಗೌಡ್ರ ಮನೆಗೆ ಕ್ಯಾಮೆಗೆ ಬತ್ತಾಳ ಅಂತ ಹೇಳ್ಬಿಟ್ಟು. ಏನು ಒಬ್ರಿಗಿನ ಒಬ್ರು ಮುಗೆ ಬಿದ್ದವ್ರೆ. ಆದ್ರೆ ಯಮ್ಮನ್ ಕೈ ರುಚಿ ಸಂದಕ್ಕಿರ್ತದೆ ಅಂತ ಕೇಳಿದ್ದೆ. ಹೋಗ್ಬಿಟ್ಟು ಒಂದ್ ಕಿತಾ ಕೇಳ್ಕೊಂಬಿಟ್ಟು ಬಾ ಹೋಗು. ಸರಿ ಅಮ್ಮೋರೆ, ಕೇಳ್ಕೊಂಬಿಟ್ಟು ಬರ್ತೀನಿ. ವಾ ಏನೇ ಸರೋಜಿ, ಏನ್ ನಿಂತ್ಕೊಂಡು ಏನ್ ಮಾಡ್ತಾ ಇದೆಯಾ ಈ ಊರಿ ಬಿಸ್ಲಾಗೆ? ಯಪ್ಪ ಯಪ್ಪ ಯಪ್ಪ, ಕೂಲಿಂಗ್ ಲಾಜ್ ಹಾಕಟ್ರು ನನಗಂತೂ ಕೂಲಿಂಗ್ ಲಾಜ್ ಒಳಗಡೆನೂ ಬಿಸ್ಲು ಬಿಸ್ಲು ಬಿಸ್ಲು. ಅದು ಹೆಂಗ್ ಬಿಸ್ಲಾಗೆ ಅದು ಹೆಂಗ್ ನಿಂತ್ಕೊಂಡಿದ್ದೀರೋ ನಾ ಕಣಮ್ಮ. ಸೆಕೆ ಸೆಕೆ ಸೆಕೆ. ಈ ಇದ್ರಾಗೆ ಮನೆ ಕೆಮ್ಮೆ ಮಾಡೋಕ್ಕೂ ಆಗ್ತಿಲ್ಲ. ಅದಕ್ಕೆ ನೀ ಕೆಲಸದೊಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಅಷ್ಟ್ರಾಗೆ ನೀವೇ ಕಾಣಿಸ್ಬಿಟ್ರಿ. ಏನ ಸರಜಿ, ಬತ್ತೀಯೇನೆ ಮನೆ ಕೆಲಸಕ್ಕೆ? ಬತ್ತೀಯೇ? ಏಯ್ ಏನೇ ನನ್ನೇನಿಯ ಮನೆ ಕೆಲಸ ಕರಿತೀಯಾ? ನಾನೇನು ಅಂತ ಬಿಟ್ಟು ಕುಂತ್ಕೊಂಡಿಲ್ಲ. ಇನ್ನೂ ನಮಗೂ ಹೊಲಪಲ್ಲ ಐತೆ. ನಾವು ಗೈಮೆ ಮಾಡ್ಕೊಂಡು ಕಂಡರ ಕೈ ಕೆಳಗಡೆ ಹೋಗಿದ್ದಂಗೆ ಜೀವನ ಮಾಡ್ಕೊಂಡಿದೀವಿ. ಬಂದ್ಬಿಟ್ಲು ಇಲ್ಲಿ ಹೇಳಕ್ಕೆ ಕಿತ್ತೋದಳು ಅಂದ್ರೆ ಕಿತ್ತೋದಳೇನಿಯ. ಮುಚ್ಕೊಂಡು ಹೋಗ್ಬಿಟ್ಟು ನಿನ್ ಕ್ಯಾಮೆ ಏನಾಯ್ತು ಅದನ್ನ ನೋಡ್ಕೊ ಹೋಗು. ಬೊತ್ತಳೆ ಇಲ್ಲಿ ಬಿತ್ರಿ. ಅಯ್ಯೋ ಪಾಪ ಕೆಲ್ಸ ಇರಕ್ಕಿಲ್ಲ, ಕ್ಯಾಮೆ ಇರಕ್ಕಿಲ್ಲ. ಏನು ಕರ ಹೊಸಿ ದುಡ್ಡು ಆಯ್ತದೆ ನಿನಗೆ ಅಂತ ಹೇಳ್ಬಿಟ್ಟು ಕರೆದ್ನಮ್ಮ. ಏನು ನಮ್ಮ ಎಂಟ್ರು ಅಂತ ಹೇಳ್ಬಿಟ್ಟು ಬರೋಕ್ಕಿಲ್ಲ ಅಂದ್ರೆ ಬ್ಯಾಡ ಬಿಡು, ನಮ್ಗೇನಂತೆ ಬ್ಯಾರೆ ಕಡೆ ಹುಡಿಕೊಂತೀವಿ. ನಮ್ಮನೆ ಕೆಲಸ ಮಾಡಕ್ಕೂನುವೆ ಪುಣ್ಯ ಮಾಡಿರ್ಬೇಕು. ಆ ಪುಣ್ಯ ನೀನೇ ಮಾಡಿಕೊಳವ, ನನಗೇನು ಬ್ಯಾಡ. ಏನ್ಲಾ ಕುಣ್ಕೊಂಡು ಬತ್ತೀನಿ ಅಂತ ಹೇಳಿದ್ಲಾ? ನಾನು ಯಾಕೆ ಬರ್ಲಿ ಕ್ಯಾಮೆ ಮಾಡಕ್ಕೆ? ಅವಳನ್ನೇ ಕರೆದ್ನ ಮನೆಗೆ ಕ್ಯಾಮೆ ಮಾಡಕ್ಕೆ ಹೇಳು ಅಂತ ಹೇಳಿದ್ಲು. ಎಲ್ಲ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ. ಗೌಡ್ರು ಎಷ್ಟು ಸಾಲ ಕೊಟ್ಟವ್ರ ಇವಳಿಗೆ ಕೇಳ್ಬಿಟ್ಟು ಬೆಳಿಗ್ಗೆನೆ ನೀನು ಯಾ ತಂದ್ಬಿಟ್ಟು ಬಿಸಾಕ ಕೇಳು ಆ ಬಿತ್ರಿಗೆ. ಇವ್ರ ಮನೆಯಾಗ ಸಾಲನೇ ಇಸ್ಕೊಂಡಿಲ್ಲ ಕವು, ಗೌಡ್ರ ಹತ್ರ ಸಾಲನೇ ಇಸ್ಕೊಂಡಿಲ್ಲ. ಆಳ್ ಬಿದ್ದೋಗ್ಲಿ ಬಾ, ನಮ್ಗೆ ಯಾಕೆ? ಬ್ಯಾರನ್ನ ಹುಡಿಕೊಂಡ್ರಾಯ್ತು, ಬ್ಯಾರೆ ಮನೆಗೆ ಹೋಗಿ ಕೇಳೋಣ. ಸರಿ ಅಮ್ಮ. ಅಣ್ಣ 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 ಯೋನಣ್ಣ, ಇವಳು ಹೆಂಗ್ ಬೆಳೆದೋಯ್ತವಳಣ್ಣ. ಏನಾದ್ರೂ ದುಡ್ಗಿಡ್ ಸಿಕ್ಕೈತಾ ಏನು? ಅಯ್ಯೋ ನಿಮ್ ಕಣ್ಗಂಗೆ ಕಾಣಿಸ್ತೈತಿ ಬೆಳೆದು ಹೋಯ್ತಾವಳೆ ಅಂತ. ಅವಳು ಇಳ್ದು ಭೂಮಿಯಿಂದ ಒಳಗಡೆ ಕೊಯ್ತಾವಳೆ ಅಂತ ಹೇಳ್ಬಿಟ್ಟು ಯಮ್ಮಂಗೆ ಗೊತ್ತಾಯ್ತಿಲ್ಲ ಬಿಡು. ಅಯ್ಯೋ ಅವಳು ದಿಮಾಕೋಗಿ ಇಷ್ಟು ಬೆಂಕಿ ಯಾಕಣ ಏನಾಯ್ತು? ಅಯ್ಯೋ ಬುಡವ, ಆ ಗೌಡ್ರ ಜೊತೆ ಇದ್ಕೊಂಡು ಗೌಡ್ರನ್ ಬುಟ್ಟಿಗೆ ಹಾಕೊಂಡು ಆಡ್ಬಾರ್ದಿರ ಆಟ ಎಲ್ಲ ನನವೇ ಆಡ್ತಾವಳೆ, ಕಿತ್ತೋದೋಳು. ಅಯ್ಯೋ ಅದಕ್ಕೆ ಮನೆ ಕೆಲಸದೊಳ್ಬೇಕಂತ ಇವಳೇ ಮನೆ ಕೆಲಸದೊಳಗೆ ಬಂದು ಸೇರ್ಕೊಂಡಿದ್ಲು. ಇವಾಗ ಇವಳಿಗೊಬ್ಳು ಮನೆ ಕೆಲಸದೊಳ್ಬೇಕಂತೆ. ಅದಕ್ಕೆ ನೀನು ಹುಡ್ಕಕ್ಕೆ ಅಂತ ಹೇಳ್ಬಿಟ್ಟು ನಿನ್ಗೆ ಯಾರು ಬೇಕೋ ಅವ್ರನ್ನ ಹುಡಿಕೊಂಬ ಅಂತ ಹೇಳ್ಬಿಟ್ಟು ಗೌಡ್ರು ಹೇಳಿದ್ರು. ಅದಕ್ಕೆ ನೀನು ನೆಟ್ಟಗೆ ಬಂದವಳು ಹುಡಿಕೊಂಡು ಹೋಯ್ತೀನಿ ಅಂತ ಹೇಳ್ಬಿಟ್ಟು. ಅಯ್ಯೋ ಇವಳು ಬೀದಿಗೆ ಬೀಳೋದಂತೂ ಗ್ಯಾರಂಟಿ ಬಿಡಿ. ಏನು ಗೌಡ್ರು ಮನೆಗೆ ಗೌಡ್ರು ದುಡ್ಡಕ್ಕೆ ಮೆರ್ಕೊಂಡು ತಿನ್ಕೊಂಡವಳ? ಇನ್ನು ಎಷ್ಟು ಬಿಟ್ಟು ಕೂತ್ಕೊಂಡವಳು ಇವಳಂತೂ ಬಿಟ್ಟು ಕೂತ್ಕೊಂಡಿರೋಳ ಇವಳಂತೂ. ಅಲ್ಲ ಕಣಣ್ಣ, ಇನ್ನು ಯಾ ಪಾಟಿ ಬಿಟ್ಟು ಕೂತಿರ್ಬೇಡ ಇವಳು ಮನೆಯಾಳಿ. ಅಯ್ಯೋ ಬಿಟ್ಟು ಕೂತಿರೋದು ಕೆಲವನಾಗ ಬಿಟ್ಟು ಆಟ ಆಡ್ತಿರೋದು ನ್ಯಾಯವಾಗಿರೋದನ್ನ ಹಿಂಗೆ ಆಟ ಆಡೋಕ್ಕಾಯ್ತದೆ? ನಮ್ಮ ಮನೆ ಹೆಣ್ಮಕ್ಳನ್ನ ಇಂಥ ಕೆಲಸ ಮಾಡ್ಬಿಟ್ಟಿದ್ರೆ ಮೆಟ್ಟು ತಗೊಂಡು ಹೊಡೆದ್ಬಿಡ್ತಿದ್ದೆ. ಏನು ಮಾಡನಿ, ಇವಳು ಗಂಡ ಗಂಡ್ಸಲ್ಲ ಹೊಂಟ್ಬಿಟ್ಟನಲ್ಲ ಪ್ಯಾಟ್ಗೆ ಬೆಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿ ದುಡ್ಕೊಂಡು ಮಾಡ್ಕೊಂಡು ಏನೋ ಬರ್ತೀನಿ ಅಂತ ಹೇಳ್ಬಿಟ್ಟು ಆಳು ಬಿದ್ದೋಗ್ಲಿ ಬಿಡ್ರಿ. ನಮ್ಗೆ ಯಾಕೆ ಕಂಡರ್ಬಿಸ್ತೀಯಾ? ಅಯ್ಯೋ ನಾನು ಗಿಣಿ ಥರ ಹೇಳ್ದೆ ಸಾವುಕಾರ ಸರಿ ಇಲ್ಲ ಅಂತಂದರೆ ಏನು ಕೇಳಲೇ ಇಲ್ಲ. ಅಯ್ಯೋ ಹೆಂಗನ ಮಾಡ್ಕೊಂಡು ಹೋಗ್ಲಿ ಬಾ. ಪದೇ ನೋಡೆ, ಇವಳನ್ನ ಮಾತ್ರ ಸುಮ್ಕೆ ಬಿಡ್ಬಾರ್ದು. ಓನೆ ಇವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನನ್ನನ್ನೇ ಮನೆ ಕೆಲಸ ಕರೆದವಳೆ ಅಂತಂದ್ರೆ ಈ ಲೋಪರು. ಇವಳನ್ನ ಮಾತ್ರ ನಾನು ಸುಮ್ಕೆ ಬಿಡಕ್ಕಿಲ್ಲ ನೋಡೆ. ಏನಾರ ಒಂದು ಪಿಲಾನ್ ಮಾಡಬೇಕು. ನಿಧಾನಕ್ಕೆ ಯೋಚನೆ ಮಾಡಿದ್ರೆ ಎಲ್ಲ ಪಿಲಾನೂ ಸಿಗ್ತದೆ. ನಿಧಾನ ಕುಂತ್ಕೊಂಡು ಯೋಚನೆ ಮಾಡಬೇಕು. ಇವಳು ಹಿಂಗೆ ನಿಗ್ರಾಡ್ತಿರೋದು ನೋಡಿದ್ರೆ ದೇವಳೆ ನನಗೂ ಒಟ್ಟೆಲ್ಲ ಉರಿತೈತೆ. ಏನು ದಿಮಾಕು, ಏನು ಜಂಬ ನೋಡೆ. ಫಿಕ್ಸ್ ಮಾಡ್ಬಿಡು, ಫಿಕ್ಸು. ಇವಳೊಂದು ಗತಿ ಕಾಣಿಸ್ಬೇಕು ಅನ್ನೋದು ಫಿಕ್ಸು. ನನ್ನೇ ಮನೆ ಕೆಲಸ ಕರಿತಾಳೆ ಅಂತಂದ್ರೆ ಇವಳು ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕು. ಹಂಗೆ ಮಾಡ್ತೀನಿ, ನೋಡ್ತಾ ಇರು. ಏನೋ ಪಾಪ, ಅಯ್ಯೋ ಪಾಪ, ನಮ್ಮ ನೆಂಟ್ರು ಅನ್ಕೊಂಡು ಸುಮ್ಮನಿದ್ರೆ ನನ್ನೇ ನಮ್ಮ ಮನೆ ಕೆಲಸಕ್ಕೆ ಬತ್ತಿಯ ದುಡ್ಡು ಕೊಡ್ತೀನಿ ಅಂತ ಕೇಳ್ತಾಳಲ್ಲ ಇವಳಿನ. ಎಷ್ಟು ಬಿಟ್ಟಿಗಳಿರ್ಬೇಡ ಇವಳು. ಯಾವನ್ನೋ ಬುಟ್ಟಿಗೆ ಹಾಕೋಬಿಟ್ಟು ಅವ್ನ ದುಡ್ಡಾಗ ಮಜಾ ಮಾಡ್ಕೊಂಡು ಕೂತ್ಕೊಂಡ್ರೆ ಇವಳಿಗೆ ಇಷ್ಟು ದಿಮಾಕಿರ್ಬೇಕಾರೆ. ಕಷ್ಟಪಟ್ಟು ಬ್ಯಾವರ್ಸ್ಬಿಟ್ಟು ದುಡ್ದುಬಿಟ್ಟು ತಿನ್ಕೊಂಡಿದ್ದೀನಲ್ಲ, ನನಗೇನು ಎಷ್ಟು ಇರ್ಬೇಡ ಇವಳು. ಇಷ್ಟಕ್ಕೆ ನೀವು ಮುಗ್ಯಕ್ಕಿಲ್ಲ ಕಣ್ಪದ್ದಿ, ಇಷ್ಟಕ್ಕೆ ಮುಗ್ಯಕ್ಕಿಲ್ಲ. ನೋಡ್ತಿರು ಏನು ಮಾಡ್ತೀನಿ ಇವಳಿಗೆ ಅಂತ ಹೇಳ್ಬಿಟ್ಟು ಕಿತ್ತೋದೊಳಗೆ. ನೋಡೋಣ ಇರು, ಏನಾರ ಒಂದು ಮಾಡೋಣ. ಇವಾಗ ಯಾಕೆ, ಹೋಗನ್ ಬಾ. ಏನವ, ನಿನ್ ಮನೆ ಕೆಲಸ ಮಾಡ್ಬೇಕಾ ಇಲ್ಲ ಗೌಡ್ರ ಮನೆ ಕೆಲಸ ಮಾಡ್ಬೇಕಾ? ಅಯ್ಯೋ ನನ್ನ ಮನೆ ಬೇರೆ ಅಲ್ಲ, ಅವ್ರ ಮನೆ ಬೇರೆ ಅಲ್ಲ. ನನ್ನ ಮನೆ ಅವ್ರ ಮನೆ ಎಲ್ಲ ಒಂದೇನೆಯ.
ನೋಡು ಅಲ್ಲಿ ಚಂದಾಗಿ ಅಡುಗೆ ಮಾಡಬೇಕು, ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಎಲ್ಲ ಕ್ಯಾಮೆನೂ ಮಾಡಬೇಕು. ಈ ದಿನ ನಾನು ಮಾಡ್ತಾ ಇದ್ನಲ್ಲ, ಎಷ್ಟು ಕ್ಯಾಮೆ ಮಾಡ್ತಿದ್ನೋ ಅಷ್ಟು ಕ್ಯಾಮೆನೂ ನೀನೇ ಮಾಡಬೇಕು. ವಯಸ್ಸಾಗೈತೆ, ನಿನ್ನ ಕೈಲಿ ಆಗಕ್ಕಿಲ್ಲ ಅಂತ ಅನ್ನಿಸ್ತದೆ. ಅದಕ್ಕೆ ಬ್ಯಾರನ್ನ ಯಾರನ್ನ ಹುಡಿಕೊಳ್ಳೋಣ ಅಂತ ಅನ್ಕೊಂಡೆ. ಬಟ್ಟೆ ಒಗೆದು ಪಾತ್ರೆ ತೊಳಿದವೆಲ್ಲ ನನಗೇನು ದೊಡ್ಡ ಬಿಸಿ ಆಗಕ್ಕಿಲ್ಲ. ನನಗೂ ಯೋಗಿಸಿ ಕಷ್ಟ ಆಯ್ತು ಕಣಮ್ಮ. ಅದಕ್ಕೆ ನಾನು ಬತ್ತೀನಿ. ನಾನು ಬಂದ್ಬಿಟ್ಟು ನಾನು ಕ್ಯಾಮೆ ಮಾಡ್ತೀನಿ. ಎಲ್ಲ ಕ್ಯಾಮೆನೂ 7 ಕ್ಯಾಮೆ ಎಲ್ಲನೂ ಮಾಡ್ತೀನಿ. ಸರಿ, ಹಂಗಾರೆ ನಾಳೆಯಿಂದ ನಿನಗೆ ಬಂದ್ಬಿಡು ಕ್ಯಾಮೆಗೆ. ಸರಿ, ನಾಳೆಯಿಂದನೇ ಬರ್ತೀನಿ. ಅದೇ ಒಂಚೂರು ಸಂಬಳದ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಾನು ಎಲ್ಲನೂ ಗೌಡ್ರತಾಗ ಮಾತಾಡ್ಬಿಟ್ಟು ನಿಮಗೆಲ್ಲ ಕೊಡಿಸ್ತೀನಿ. ಏನು ಚಿಂತೆ ಇಲ್ಲ. ನಾಳೆ ಬೆಳಗ್ಗೆ ನೀನು ಬಂದ್ಬಿಡ್ಬೇಕು. 8-9 ಗಂಟೆಗೆ ನಾವು 7 ತಿಂಡಿ ಎಲ್ಲನೂ ಮಾಡಬೇಕು, ಅಡುಗೆ ಎಲ್ಲನೂ ಮಾಡಬೇಕು, ಮನೆ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ನೋಡ್ಕೋಬೇಕು. ಸರಿ ಕಣವ, ನೀನು ಹಂಗೆ ಹೇಳಿದ್ರೆ ಹಂಗೆ ನೆನೆಯ ಮಾಡ್ತೀವಿ. ಹೆಂಗೋ ಕೆಲಸ ಕೊಟ್ರಲ್ಲ ಅಷ್ಟೇ ನೀ ಸಾಕು. ಸರಿ ಆಯಿತು. ಬಿಂಕದ ಸಿಂಗಾರಿ ಮೈ ಡೊಂಕಿನ ಬಯ್ಯಾರಿ. ಯಾಕ್ಲಾ ಮೈ ಕಡಿತದ? ನಿನ್ನಷ್ಟೇನು ಕಡಿತಿಲ್ಲ ಕಣವ ನಮ್ಗೆ. ಏಯ್ ಬಾ, ಏನ್ ನೋಡ್ತಿ ಅಲ್ಲೇ ನಿಂತ್ಕೊಂಡು? ಏನಕ್ಕ ಬಂದ್ಬಿಡ್ಬೇಕು ಬೆಳಿಗ್ಗೆ ಬಿರ್ನ? ಬಂದೆ. ಎಲ್ರಿಗೂನು ಹೊಟ್ಟೆ ಒಳಗಡೆ ನಿಂಬೆ ನಿಂತ್ಕೊಂಡಂಗಾಗಿರ್ಬೇಕು. ಎಲ್ರಿಗೂನು ಮಕ್ಕಳು ನೋಡ್ಬೇಕು, ಎಲ್ಲಾರು ಉಳ್ಳುಳ್ಳಿಗೆ ಆಗೋಗ್ಬಿಟ್ಟವೆ. ಬಾ ಬಿರ್ನ. ಅಯ್ಯಪ್ಪ, ನನಗಂತೂ ಬಿಸ್ಲಾಗ ನಿಂತ್ಕೊಳಕಾಯ್ತಿಲ್ಲ. ಮನೆಗೆ ಹೋಗ್ಬಿಟ್ಟು ಪ್ಯಾನ್ ಹಾಕೊಂಡ್ಬಿಟ್ಟು ಕುಂತ್ಕೋಬೇಕು. ಬಾ ಸರ್ನ. ಅಯ್ಯೋ ಅಜ್ಜಿ, ಆ ಸಾವುಕಾರ ಸರಿ ಇಲ್ಲ, ಹಂಗೆ ಅಂತ ಹೇಳ್ತಾರೆ. ನೀವ್ ಯಾಕೆ ಹೋಗ್ಬಿಟ್ಟು ನೀವ್ಯಾಕೆ ಅವ್ರ ಮನೆಗೆ ಇದು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀರಾ? ಏನು ಕೊಯ್ತೀರಾ? ಅವ್ನ ಮನೆ ಕೆಲಸ ಬಿಟ್ಬಿಡಿ, ಕೂಲಿನಲ್ಲಿ ಮಾಡ್ಕೊಡೋದ್ರೂ ದುಡ್ಡು ಆಯ್ತದೆ. ಇಲ್ಲ ಕಣವ, ಭಾಳ ಕಷ್ಟ ಆಗಿದೆ. ನೀವು ಹೋಗ್ಲೇಬೇಕು ಆಮೇಲೆ. ಮೊದಲು ಅದೇ ಗೌಡ್ರು ಮೊದಲನೇ ಹೆಂಡ್ತಿ ಅವಳು ಇದ್ಲಲ್ಲ, ಅವಳು ಇದ್ದಾಗೂ ನಾನು ಎಲ್ಲನೂ ಕೆಲ್ಸಕ್ಕೆ ಹೋಯ್ತಿದ್ದೆ, ಮಾಡ್ತಾ ಇದ್ದೆ. ಅವಳಂತೂ ಒಂಥರ ಒಳ್ಳೆ ಮಗನೇ ಅವಳು. ಏನೋ ಓಸಿ ಜಗಳ ಮಾಡ್ಕೊಂಡು ಹೊಂಟೋಗ್ಬಿಟ್ಟವಳು ಅಷ್ಟೇನಿಯ. ಅವಳು ಹೋದ್ಮೇಲೆ ನಾನೊಂದು ಸ್ವಲ್ಪ ದಿನ ಓದೆ, ಆಮೇಲೆ ಕ್ಯಾಮೆಗೆ ಹೋಗಲಿಲ್ಲ, ಬಿಟ್ಬಿಟ್ಟೆ. ಇವಾಗ ಮತ್ತೆ ಹಿಂಗೆ ಕೆಲ್ಸಕ್ಕೆ ಹೋಗೋ ಇದು ಬಂದೈತಲ್ಲ, ಹೆಂಗೋ ಇಷ್ಟು ದಿನ ಮಾಡ್ಕೊಂಡು ಹೋಗಿದ್ದೇನೆ, ನೀ ಕೆಲಸ ಹತ್ಲಾಗ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ. ಹೌದೇ? ಅಲ್ಲ, ನೀವು ಗೌಡ್ರು ಹೆಂಡತಿ ಇದ್ದಲ್ಲ, ಅವಳು ಯಾಕೆ ಮನೆ ಬಿಟ್ಬಿಟ್ಟು ಹೋದ್ಲು? ಏನು ಅವ್ರ ಊರೇನು ಕತೆ ಏನು ಗೊತ್ತಾ ನಿಮಗೆ? ಈ ನನ್ನ ಮಗ ಸರಿ ಇರಲಿಲ್ಲ. ಇವಳು ಎಲ್ಲರಿಗೂ ಮೋಸ ಮಾಡೋದು, ದುಡ್ಡು ಕಿತ್ಕೊಳ್ಳೋದು, ನಾಮ ಹಾಕೋದು, ಏನೇನೋ ಮಾಡ್ತಾ ಇದ್ದ. ಗೌಡ್ರು ಹೆಂಡತಿ ಭಾಳ ಒಳ್ಳೆಳು. ಅವಳಂತೂ ಬಲು ಒಳ್ಳೆಳು ಬಿಡು. ಅವಳಂತೂ ಅವಳಿಗೆ ಇದೆಲ್ಲ ಸಹಿಸಕ್ಕಾಯ್ತಿರ್ಲಿಲ್ಲ. ಅದಕ್ಕೆ ನೀನು ಯಾವಾಗೂ ಒಂದೊಂದ್ಕಿಂತ ಜಗಳ ಮಾಡೋದು, ಜುಟ್ಟು ಹಿಡ್ಕೊಳ್ಳೋದು, ಮಾಡೋದು, ಏನೇನೇನೋ ಜಗಳ ಆಗೋದು. ಗೌಡ್ರು ಕೇಳಬೇಕಲ್ಲ, ದುಡ್ಡಾಗವ್ನಿ ಹೋಗುತ್ತವ್ರ ಮನೆಗೆ ಹೋಗಲೇ ಅಂತಂದ. ನಿನ್ನ ಮನೆಗೆ ಯಾರು ಬರ್ತಾರೆ? ಸತ್ರು ಬರೋಕ್ಕಿಲ್ಲ. ಇಂಥ ನನ್ನ ಮಗನ ಜೊತೆ ಸಾಯಕ್ಕಿನ್ನವೇ ಒಂಟಿಯಾಗಿ ಹೋಗ್ಬಿಟ್ಟು ಸಾಯೋದು ಎಷ್ಟೋ ವಾಸಿ ಅಂತ ಹೇಳ್ಬಿಟ್ಟು ಒಂಟೇ ಊಟ ನೋಡು. ಪದ್ದಿ, ಆ ಕಿತ್ತೋ ಶಾರದೆ ಬುದ್ಧಿ ಕಲ್ಸನ ಅಂತಂದ್ರೆ ನೀನು ಕಂಡರ್ ವಿಸಿದ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಯ್ತಿದ್ದೇನೆ. ನಿನ್ಗೆ ಯಾಕೆ ಕಂಡರದೆಲ್ಲ ಇನ್ಫಾರ್ಮೇಷನ್ ಕಟ್ಕೊಂಡು ನಿನ್ಗೇನೆ ಆಗಬೇಕು? ಮೊದಲು ಶಾರದೆ ಸೊಂಟ ಮುರಿಯೋದು, ಕೈ ಮುರಿಯೋದು, ಕಾಲು ಮುರಿಯೋದು ಹೆಂಗೆ ಅಂತ ಹೇಳ್ಬಿಟ್ಟು ಒಸಿ ನೋಡು, ಸರಿನಾ? ಅದನ್ನ ಬಿಟ್ಬಿಟ್ಟು ನೀನು ಯಾರದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ. ಸರಿ ಕಣವ, ನಾನು ಬರ್ತೀನಿ. ಬುದ್ಧಿ ಕಲ್ಸಕ್ಕೆ ಅಂತಾನೆ ಕಣ್ಲ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ತಾ ಇರೋದು. ಗೌಡ್ರು ಎಂತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ನೀನು ಬಾಯ್ ಬಿಡ್ಕೊಂತೀನಿ. ಅವಳು ಎಲ್ಲಿ ಬಿದ್ದವಳ ಏನು ಕತಿ ಅವಳನ್ನ ಕೊಟ್ಕೊಂಡು ನಮ್ಗೇನೇ ಆಗಬೇಕು? ಬಾಯಿ ಮುಚ್ಕೊಂಡಿರು, ನಮಗೇನು ಆಗಬೇಕಾಗಿಲ್ಲ. ಅಯ್ಯಯ್ಯಪ್ಪ, ನೀನು ಅವ್ರ ಬಗ್ಗೆ ನೀವು ವಿಚಾರಿಸ್ಕೊಂಡು ಮಾಡಂಗಿದ್ರೆ ನನಗೆ ಸುಮ್ಕೆ ಬೇಜಾರು ಮಾಡಿಸ್ತೀನಿ ನೋಡು. ಗೌಡ್ರು ಎಂತಿ ಏನಾದ್ರೂ ಮನೆಗೆ ಬಂದರೆ ಬೀದಿ ಬಿಕಾರಿ ಆಗೋದು ಯಾರು ಹೇಳು? ಶಾರದಾ. ಅದೇ ಮತ್ತೆ ನಾವು ಹೆಂಗನ ಮಾಡಿ ಗೌಡ್ರು ಎಂತಿನ ಮನವೊಲಿಸಿ ಕರ್ಕೊಂಬಿಟ್ಟು ಬರ್ಬೇಕಲ್ಲ ಇಲ್ಲಿಗೆ. ಕರ್ಕೊಂಡು ಬಂದರೆ ಶಾರದಿ ಬೀದಿಗಂತೂ ಬಂದೇ ಬರ್ತಾಳೆ. ಎಂಟಿ ಬಂದ್ಮೇಲೆ ಈ ಕಿತ್ತೋಗಿರೋಳು ಏನಕ್ಕೆ ಮನೆಗೆ ಇರಿಸ್ಕೊಂತಾರೆ ಸಾವುಕಾರರು? ಮನೆಗಂತೂ ಇರಿಸ್ಕೊಳಕ್ ಸಾಧ್ಯನೇ ಇಲ್ಲ. ಹೆಂಗಿದ್ರು ಬಂದೇ ಬರ್ತಾಳೆ. ಏನಂತೀಯಾ ಪದ್ಯ? ನೀನು ಬ್ರೇನ್ ಅಲ್ಲ ನಿಂದು. ಅಯ್ಯೋ, ಎಂತ ಉಪಾಯ ಹೇಳ್ಬಿಟ್ಟೆ. ಎಲ್ಲ ಸರಿ, ಆದರೆ ಗೌಡ್ರು ಹೆಂಡ್ತೀನಿ ಹೆಂಗೆ ಕರ್ಕೊಬರೋದು ಹೆಂಗೆ? ಅವಳನ್ನ ಹೆಂಗೆ ಮನವೊಲಿಸೋದು? ಅವಳು ಎಲ್ಲವಳೆ, ಏನು ಕತೆ ಏನು ಗೊತ್ತಿಲ್ವಲ್ಲ. ಹೋಗಾಗಲೇ 3 ವರ್ಷ ಆಯ್ತಿನ ಮತ್ತೆ ಊರು ಬಿಟ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋಗಿ. ನಾವೇ ಹುಡುಕ್ಬೇಕು. ಇವಳು ಅಳ್ಳಾಡೋದು ನೋಡ್ರೆ ನಂಗೆ ಸಹಿಸಕ್ಕಾಯ್ತಿಲ್ವೇ? ಏನು ಅಳ್ಳಾಡ್ಕೊಂಡು ಊರವ್ರನ್ನೆಲ್ಲ ಆಡ್ಕೊಂಡು ನಕ್ಕೊಂಡು ಓಡಾಡ್ತಾವಳಲ್ಲ, ಇವಳು ಅಳ್ಳಾಡೋದು ನೋಡಿ ನಂಗೆ ದೇವ್ರನ್ನೇ ಸಹಿಸಕ್ಕಾಯ್ತಿಲ್ಲ. ಅದು ಬೇರೆ ನಿನ್ನೆ ಮನೆ ಕೆಲ್ಸಕ್ಕೆ ಕರೆದ್ಲಲ್ಲ, ಬಿತ್ರಿ ಕಿತ್ತೋದಳು. ಅಲ್ಲಿ ಅಕ್ಕ ಹಾಕು, ಇನ್ನೆಂತ ಕಿತ್ತೋದಳು ಇರ್ಬೇಡ. ಅವಳನ್ನ ಸುಮ್ಮನೆ ಬಿಡೋಕ್ಕಾಯ್ತದೆ? ಅವಳನ್ನ ಹಾಳು ಮಾಡೋಕ್ಕಾದ್ರೂ ನಾನು ಹೋಗ್ಬಿಟ್ಟು ಸಾವುಕಾರ ಹೆಂಡ್ತಿನ ಕರ್ಕೊಬಿಟ್ಟು ಬರ್ಬೇಕು ನೋಡೆ. ಹೆಂಗನ ಪ್ಲಾನ್ ಮಾಡಿ ಕರ್ಕೊಬರ್ಬೇಕು. ಅವಳಿಗೊಂದು ಮಗ ಇರ್ಬೇಕಲ್ವೇ? ಗಂಡು ಮಗ. ಹೌದಾ? ಮಾಡೋಣ. ನಾಳೆಯಿಂದ ಅದೇ ಕೆಲಸ. ಅವಳು ಎಲ್ಲವಳೆ ಹುಡುಕ್ಬಿಟ್ಟು ಆಮೇಲೆ ಈ ಶಾರದಿನ ಮೊದಲು ಮನೆಯಿಂದ ಈಚೆ ಕಡೆಗೆ ಅವಳೇ ಆಗ್ತಾಳೆ ಬಂದು. ನಾವೆಲ್ಲ ಮನೆಯಿಂದ ಈಚೆ ಕಡೆಗೆ ಅವಶ್ಯಕತೆನೇ ಇಲ್ಲ. ಸಾವುಕಾರ ಹೆಂಡತಿ ಬಂದರೆ ಅವಳೇ ಈಚೆ ಕಡೆಗೆ ಆಗ್ತಾಳೆ. ಅಯ್ಯೋ ಪದ್ದಿ, ಅಪ್ಪ ಎಂಥ ಪಿಲಾನ್ ಕೊಟ್ಬಿಟ್ಟೆ. ದೇವ್ರು ಒಳ್ಳೇದು ಮಾಡಲಿ. ಬಾ, ಅವಳಜ್ಜಿ ನನ್ನೇ ಆಡ್ಕೊಂಡು ಹೋಗ್ತೀಯಲ್ಲ ಮನೆ ಕೆಲ್ಸಕ್ಕೆ ಬಾ ಅಂತ ಹೇಳ್ಬಿಟ್ಟು, ಬಾ ಮನೆ ಕೆಲ್ಸಕ್ಕೆ ನೀನು ಬತ್ತೀಯ ನಾನು ಬತ್ತೀಯ ಅಂತ ನೋಡೇ ಬಿಡೋಣ.